ಓಕೆ, ಇಂಡಿಯನ್ ಸ್ಪೈಸ್ ನರ್ಸರಿ ಒಂದು ಪೆಪ್ಪರ್ ಫಾರ್ಮಿಂಗ್ಗಳನ್ನ ಒಂದು ಪ್ರಾಪರ್ ಗಿಡಗಳನ್ನ ಕೊಡ್ತಾ ಇದ್ದಾರೆ ದೇಶದಾದ್ಯಂತ. ಇಲ್ಲಿದು ತೋಟದ್ದು ಒಂದು ಡಿಸೈನ್ ಹೇಳ್ತೀನಿ. ಇವರಿಗೆ ಒಂದು ಸಿಲ್ವರ್ ಮರ 8x8ಕ್ಕೆ ನೆಟ್ಟಿರ್ತಾರೆ. ಒಂದು 3 ಎಕರೆಗೆ 2,000 ಗಿಡ ಕೂತಿರ್ತವೆ. ಒಂದು ಪರ್ ಎಕರೆಗೆ ಒಂದು 680 650 ಗಿಡ ಕೂತಿದೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಯಾಕಂದ್ರೆ ಇಲ್ಲಿ ಅಡಿಕೆ ಬೆಳೆಯಕ್ಕಾಗಲ್ಲ, ಒಂದು ಸ್ವಲ್ಪ ಡ್ರೈ ಲ್ಯಾಂಡ್, ನೀರು ಕಡಿಮೆ ಸಿಗುತ್ತೆ. ಅದಕ್ಕೆ ಇವರು ಇಂಡಿಯನ್ ಸ್ಪೈಸ್ ನರ್ಸರಿಲಿ ಒಂದು ಪ್ರಾಪರ್ ಗಿಡಗಳನ್ನ ಸೆಲೆಕ್ಷನ್ ಮಾಡಿದ್ದಾರೆ. ನಿಮಗೆ ಹೆಚ್ಚು ಕಮ್ಮಿ 2,000 ಗಿಡಗಳನ್ನ ತಂದು ಹಾಕ್ಬಿಟ್ಟು ಈಗ ನೋಡ್ಬೋದು ಹೆಂಗಿದೆ ಅಂತ. 2,000 ಗಿಡಕ್ಕೆ ಒಂದೇ ಒಂದು ಗಿಡ ಫೇಲ್ಯೂರ್ ಇಲ್ಲ. ಆದ್ರೆ ಪ್ರಾಪರ್ ಪ್ರಿಕಾಷನ್ ತಗೋಬೇಕಾಗುತ್ತೆ. ಗಿಡ ಸೆಲೆಕ್ಷನ್, ಗಿಡ ನೆಡ್ಬೇಕಾದ್ರೆ ಬೇವಿನ ಹಿಂಡಿ ಹಾಕಿದ್ರಾ, ಸಗಣಿ ಗೊಬ್ಬರ ಹಾಕಿದ್ವಾ, ಆಮೇಲೆ ಏನೇನೆಲ್ಲ ಕೆಮಿಕಲ್ ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರ ಎಲ್ಲ ಕೊಡ್ತಲೇ ಇರಬೇಕಾಗುತ್ತೆ. ನಿಮಗೆ 2.5 kgಗೆಲ್ಲ 1 kg ಡ್ರೈ ಪೇಪರ್ ಬರುತ್ತೆ, 3 kg 1 kg ಬರುತ್ತೆ. ನಿಮಗೆ ಒಂದು 70 kg ಕುಯ್ದ್ಬಿಟ್ಟು ಡ್ರೈ ಪೇಪರ್ ಒಂದು 20 kg ಕುಯ್ತು ಅಂದ್ರೆ ನಿಮಗೆ ಹೆಚ್ಚು ಕಮ್ಮಿ 3.5 ಕೋಟಿ ಆಗುತ್ತೆ. ನಾವು ಯಾವತ್ತು ಲೋ ಇನ್ಕಮ್ ನೀಡಬೇಕಾಗುತ್ತೆ. ಆ ಲೋ ಇನ್ಕಮ್ ನಡ್ಕೊಂಡು ಇದು ನೋಡ್ಬೇಕಾಗುತ್ತೆ. ನೋಡ್ಬೋದು ದನಿ ಗೊಬ್ಬರ ಎಲ್ಲ ಯಾವ ತರ ಹಾಕಿದಾರೆ ಅಂತ. ನೀವೊಂದು ಪೆಪ್ಪರ್ ಫಾರ್ಮಿಂಗ್ ಮಾಡ್ಬೇಕು ಅಂದ್ರೆ ಒಂದು ಪ್ರಾಪರ್ 1 hour ಕೂತ್ಕೊಂಡು ಒಂದು ಡಿಸೈಡ್ ಮಾಡಿ ಯಾವ ತರ ಗಿಡಗಳು ನೀಡಬೇಕು ಏನು. ಈಗ ನೀರ್ ನಿಲ್ತಾ ಇದೆಯಾ, ನೀರ್ ನಿಲ್ತಾ ಇದಕ್ಕೆ ನೀವು ಹೋಗಿ ವೈನ್ ಪೇಪರ್ ಹಾಕಂಗಿಲ್ಲ, ನೀವು ಗ್ರಾಫ್ಟೆಡ್ ಹಾಕ್ಬೇಕಾಗುತ್ತೆ. ಯಾಕೆ ಹಿಪ್ಲಿ ಗಿಡಕ್ಕೆ ಕಸಿ ಕಟ್ಟಿರುತ್ತಾರೆ. ಆಮೇಲೆ ಅಲ್ಲಿ ಕರಿಮುಂಡ ನೀಡ್ಬೇಕಾ, ಪನ್ನೀರ್ 2 ನೀಡ್ಬೇಕಾ, ಪನ್ನೀರ್ 8 ನೀಡ್ಬೇಕಾ, ಯಾವ್ದು. ಯಾಕಂದ್ರೆ ಒಂದೊಂದು ವೆದರ್ಗೂ ಒಂದೊಂದು ಇರುತ್ತೆ. ಇವತ್ತು ನಾವು ಡ್ರೈ ಲ್ಯಾಂಡ್ ಮಂಡ್ಯದಲ್ಲಿರೋದು, ಇವರಿಗೆ ಒಂದು ಸಕ್ಸಸ್ ಆಗಿರೋದು ಅಂದ್ರೆ ಒಂದು ಗಿಡಗಳ ಸೆಲೆಕ್ಷನ್. ನಿಮ್ಗೆ ಯಾವುದೇ ಒಂದು ಗಿಡಗಳು ಬೇಕು, ಒಂದು ಯಾವ ವೆರೈಟಿ ಬೇಕು ಅಂದ್ರೆ ಇಂಡಿಯನ್ ಸ್ಪೈಸ್ ನರ್ಸರಿ ಒಂದು ಪ್ರಾಪರ್ ನಿಮಗೆ ಒಂದು ಹೋಮ್ ಡೆಲಿವರಿನ ದೇಶದಾದ್ಯಂತ ಕೊಡ್ತಾ ಇದ್ದಾರೆ.